ತೊಂಬತ್ತೊಂಬತ್ತನೇ ಪ್ರಶ್ನೆಯನ್ನ ಗಮನಿಸಿ, ಮೌಲ್ಯೀಕರಿಸಿ. 2 cos 90 ಡಿಗ್ರಿ ಮೈನಸ್ 30 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ ಮೈನಸ್ ರೂಟ್ 3 ಕೋಸಿಕ್ಯಾನ್ 60 ಡಿಗ್ರಿ ಡಿವೈಡೆಡ್ ಬೈ ರೂಟ್ 3 ಸಿಕ್ಯಾನ್ 30 ಡಿಗ್ರಿ ಪ್ಲಸ್ 2 ಕಾಸ್ 60 ಡಿಗ್ರಿ ಪ್ಲಸ್ ಕಾಟ್ 45 ಡಿಗ್ರಿಯ ಬೆಲೆಯನ್ನ ಕಂಡುಹಿಡಿಬೇಕು ನಾವು. ಸೊ ಇಲ್ಲಿ 2 cos 90 ಡಿಗ್ರಿ ಮೈನಸ್ 30 ಡಿಗ್ರಿ ಏನಾಗುತ್ತೆ ಮಕ್ಕಳ? 60 ಡಿಗ್ರಿ ಬರುತ್ತಲ್ವಾ? ಸೊ 60 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ ಮೈನಸ್ ರೂಟ್ 3 ಕೋಸಿಕ್ಯಾಂಟ್ 60 ಡಿಗ್ರಿ ಡಿವೈಡೆಡ್ ಬೈ ರೂಟ್ 3 secant 30 ಡಿಗ್ರಿ ಪ್ಲಸ್ 2 ಇಂಟು ಕಾಸ್ 60 ಡಿಗ್ರಿ ಪ್ಲಸ್ ಕಾಟ್ 45 ಡಿಗ್ರಿ. ಓಕೆ, ಸೊ ಈಗ ಸಿಂಪ್ಲಿಫೈ ಮಾಡೋಣ. 2 ಇಂಟು ಕಾಸ್ 60 ಡಿಗ್ರಿ ಏನಾಗುತ್ತೆ ಹೇಳಿ? 1/2 ಪ್ಲಸ್ ಟ್ಯಾನ್ 45 ಡಿಗ್ರಿ 1 ಮೈನಸ್ ರೂಟ್ 3 ಕಾಸ್ ಕೋಸಿಕ್ಯಾಂಟ್ 60 ಡಿಗ್ರಿ. ಸೊ ಸಿಕ್ಯಾಂಟ್ ಕೋಸಿಕ್ಯಾಂಟ್ ರೆಸಿಪ್ರೋಕಲ್ ಆಫ್ ಸೈನ್ ಏನಾಗುತ್ತೆ ಮಕ್ಕಳೇ? ಕೋಸಿಕ್ಯಾಂಟ್ ಆಗುತ್ತೆ. ಸೊ ಸೈನ್ 60 ಡಿಗ್ರಿ ಏನು? ರೂಟ್ 3/2. ಸೊ ಕೋಸಿಕ್ಯಾಂಟ್ ಏನಾಗುತ್ತೆ? 2/√3 ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ರೂಟ್ 3 ಸಿಕ್ಯಾಂಟ್ 30 ಡಿಗ್ರಿ. ರೆಸಿಪ್ರೋಕಲ್ ಆಫ್ ಕಾಸ್ ಏನಾಗುತ್ತೆ? ಸಿಕ್ಯಾಂಟ್ ಆಗುತ್ತೆ. ಸೊ ಕಾಸ್ 30 ಡಿಗ್ರಿ ಏನಾಗುತ್ತೆ? ರೂಟ್ 3/2 ಆಗುತ್ತೆ. ಸೊ ಸಿಕ್ಯಾಂಟ್ 30 ಡಿಗ್ರಿ ಏನಾಗುತ್ತೆ? 2/√3 ಆಗುತ್ತೆ ಮಕ್ಕಳೇ. ಪ್ಲಸ್ 2 ಇಂಟು ಕಾಸ್ 60 ಡಿಗ್ರಿ 1/2 ಪ್ಲಸ್ ಕಾಟ್ 45 ಡಿಗ್ರಿ ಏನಾಗುತ್ತೆ? 1. ಸೊ 2 ಒಂದ್ಲೆ ಹೋಗುತ್ತೆ. ರೂಟ್ 3 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಛೇದದಲ್ಲೂ ಕೂಡ ರೂಟ್ 3 2 ಒಂದ್ಲೆ. ಸೊ ಇದಿಷ್ಟು ಉಳಿಯುತ್ತೆ. 1 ಪ್ಲಸ್ 1 ಮೈನಸ್ 2. 1 ಪ್ಲಸ್ 1 ಮೈನಸ್ 2 ಡಿವೈಡೆಡ್ ಬೈ 2 ಪ್ಲಸ್ 1 ಪ್ಲಸ್ 1. 2 ಪ್ಲಸ್ 1 ಪ್ಲಸ್ 1. ಸೊ ಇದೇನಾಗುತ್ತೆ? 2 ಮೈನಸ್ 2 ಏನಾಗುತ್ತೆ? 0/2 1 3 4 ಆಗುತ್ತೆ ಅಲ್ವಾ? ಸೊ 0/4 ಅಂದ್ರೆ 0 ಆಗುತ್ತೆ ಮಕ್ಕಳು.